ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಅಂತಂತಂದರೆ, ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳಬಹುದು. ಅದು ಏನಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಒಂದು ಲೈಕ್ನ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು ಫ್ರೆಂಡ್ಸ್, ಇವತ್ತು ಸೋಮವಾರ ಆಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಆಲ್ಮೋಸ್ಟ್ 99% ಜನಗಳಿಗೆ ಕ್ರೆಡಿಟ್ ಆಗಿದೆ ಅಂತಲೇ ಬರ್ತಾ ಇರೋ ಮಾಹಿತಿ ಆಗಿದೆ. ಇನ್ನು 16ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೂಡ ಈಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರ ಆರ್ಥಿಕ ಇಲಾಖೆಗೆ ಬಿಡುಗಡೆ ಮಾಡಿದೆ. ಆರ್ಥಿಕ ಇಲಾಖೆ ಇನ್ನು ಗೃಹಲಕ್ಷ್ಮಿಯರಿಗೆ ಜಮೆ ಮಾಡೋದೊಂದೇ ಬಾಕಿ ಇದೆ. ಅದು ಇನ್ನು ಯಾವುದೋ ಡೇಟ್ ಅನೌನ್ಸ್ ಆಗಿಲ್ಲ. ಡೇಟ್ ಕನ್ಫರ್ಮ್ ಆಗಿಷ್ಟಕ್ಕೆ ನಾನು ನಿಮಗೆ ಮತ್ತೊಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಇನ್ನು ಮೇಯ್ನ್ ಮ್ಯಾಟ್ರಿಗೆ ಬರೋದಾದರೆ, ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸರಿಗೆ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ತುಂಬ ಜನಗಳಿಗೆ ತುಂಬ ಥರ ಉಪಯೋಗ ಆಗ್ತಿದೆ ಅಂತಲೇ ಹೇಳಬಹುದು. ಬೋರ್ ಕೊರ್ಸೋದಕ್ಕಾಗಲಿ, ಇದು ಹೊಲಿಗೆ ಯಂತ್ರ ತಗೊಳ್ಳೋದಕ್ಕಾಗಲಿ ತುಂಬ ಜನ ತುಂಬ ಥರ ಯೂಸ್ ಮಾಡ್ಕೊತಾ ಇದ್ದಾರೆ. ಇದನ್ನ ಇನ್ನೂ ಮೇಲ್ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಚಿಟ್ ಫಂಡ್ ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳಬಹುದು. ಏನಪ್ಪ ಅಂತಂದರೆ, ಈ ಗೃಹಲಕ್ಷ್ಮಿ ಚಿಟ್ ಫಂಡ್ ಅಂದರೆ ಏನಂದರೆ ಈಗ ಗೃಹಲಕ್ಷ್ಮಿಯರಂದರೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರೆಲ್ಲ ಫಲಾನುಭವಿಗಳು ಇರ್ತಾರೋ ಅಂಥ ಫಲಾನುಭವಿಗಳಿಗೆ ಅಂದರೆ ಆ ಏರಿಯಾದಲ್ಲಿ ಅಂದರೆ ಈಗ ಒಂದೊಂದು ಏರಿಯಾದಲ್ಲಿ ಆ ಗೃಹಲಕ್ಷ್ಮಿಯವರಿಗೆ ಒಂದು ಸಂಘಗಳು ಮಾಡಿಕೊಂಡು ಅಂಥವರಿಗೆ ಈಗ ಅಂದರೆ ವ್ಯಾಪಾರ ಮಾಡೋದಕ್ಕೆ, ಓದಿಗಾಗಲಿ, ಇದು ಎಜುಕೇಷನ್ಗಾಗಲಿ ಯೂಸ್ ಆಗಲಿ ಅಂದ್ಬಿಟ್ಟು ಸಂಘದ ಥರ ಮಾಡಿಕೊಂಡು ಮಾಮೂಲಿ ಚಿಟ್ ಫಂಡ್ ಥರ ಈಗ ಮಹಿಳಾ ಸ್ವಸಹಾಯ ಸಂಘ, ಈ ಧರ್ಮಸ್ಥಳ ಸಂಘದ ಥರ ಮಾಡಿಬಿಟ್ಟು ಅಂಥವ್ರಿಗೆ ಸಾಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೂಡ ನಿರ್ಧಾರ ಮಾಡಿದೆ. ಯಾಕಂತಂತಂದರೆ ಮಹಿಳಾ ಸಬಲೀಕರಣ ಮಾಡಬೇಕು, ಮಹಿಳೆಯರು ಸ್ವಾವಲಂಬನೆಯಿಂದ ನಿಂತ್ಕೊಬೇಕು ಅಂತ ಈ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಜಾರಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಇದು ಯಾವಾಗ ಸಕ್ಸಸ್ ಆಗುತ್ತೋ ಆಗಲೂ ಕೂಡ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಇದಂತೂ 100% ಆಗುತ್ತೆ ಅಂತ ಬರ್ತಾರ ಮಾಹಿತಿ ಆಗಿರುತ್ತದೆ ಫ್ರೆಂಡ್ಸ್. ಗೃಹಲಕ್ಷ್ಮಿ ಚಿಟ್ ಫಂಡ್ ಮುಖಾಂತರ ನಿಮಗೆ 1 ಲಕ್ಷದವರೆಗೂ ಮ್ಯಾಕ್ಸಿಮಮ್ 1 ಲಕ್ಷದವರೆಗೂ ನಿಮಗೆ ಸಾಲ ಸೌಲಭ್ಯವನ್ನು ಕಲ್ಪಿಸುವ ಸಲುವಾಗಿ ಈ ಯೋಜನೆಯನ್ನು ಮಾಡ್ತಿದ್ದಾರೆ. ಈ ಯೋಜನೆ ಯಾವಾಗ ಜಾರಿಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಜಾರಿಗೆ ಬರುತ್ತದೆ ಅಂತ ಬರ್ತಾರ ಮಾಹಿತಿ ಆಗಿರ್ತದೆ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.